ಯಾರಾದ್ರೂ ಹುಚ್ಚ ಬಂದ ಇಲ್ವಲ್ಲ. ಮಿಸ್ಟರ್, ನಿಮ್ಮನ್ನೇ. ರಾಜಕುಮಾರಿ, ಆಗ್ಲೇ ರಥ ಅರಮನೆ ಬಂದ್ಬಿಟ್ಟ. ಅರಮನೆ ರಥ? ನಾಟಕ ಮುಗ್ದು ಬಹಳ ಹೊತ್ತಾಯ್ತು, ಇಳಿರಿ ಕೆಳಗೆ. ನಾಟಕ ಮುಗಿದು ಬಹಳ ಹೊತ್ತಾಯ್ತು, ಇಳಿರಿಕೆ? ಎಲ್ಲಾದ್ರೂ ಉಂಟೆ ರಾಜಕುಮಾರಿ? ರಾಜಕುಮಾರಿ, ಇದು ಮುಗಿಯದ ನಾಟಕ, ಬರೆಯದ ನಾಟಕ. ಆ ಸೂತ್ರಧಾರ ನಮ್ಮನ್ನು ಆಡ್ತಾನೆ ಇರ್ತಾನೆ, ನಾವು ಆಡ್ತಾನೆ ಇರ್ತೀವಿ. ಸೂತ್ರ ಹರಿತು ಅಂದ್ರೆ ಮೊದಲನೇ ಅಂಕ ಮುಗಿದ ಹಾಗೆ. ಚಂದ್ರ, ಯಾರಿದು? ಇವರು ಇವತ್ತು ನಾಟಕದಲ್ಲಿ ಎಷ್ಟು ತಮಾಷೆಯಾಗಿ ಪಾರ್ಟ್ ಮಾಡಿ ಡ್ಯಾನ್ಸ್ ಮಾಡಿದ್ರು ಅಂತೀಯಾ? ಬಹಳ ಒಳ್ಳೆ ನಟರು ನಾಗಣ್ಣ. ಪ್ಲೀಸ್ ಟು ಮೀಟ್ ಯು. ಪ್ಲೆಜರ್ ಇಸ್ ಮೈನ್. ಸೇನಾಪತಿ, ಈಗೇನು ಯಾವ ಯುದ್ಧದಲ್ಲಿ ಕಳೆದುಕೊಂಡೆ? ಏನು ಪಾಕಿಸ್ತಾನದ ಯುದ್ಧದಲ್ಲೋ ಇಲ್ಲ ಕುರುಕ್ಷೇತ್ರದ ಮಹಾಯುದ್ಧದಲ್ಲೋ? ಚಂದ್ರ, ಒಳಗ್ ಬಾ. ಚಂದ್ರ, ಒಳಗ್ ಬಾ. ಈ ಪ್ರಾರಬ್ಧ ಎಲ್ಲಿ ಬಂದ್ಬಿತ್ತು? ನಾನ್ ನಾಟಕಕ್ಕೆ ಹೋಗಿದ್ನಲ್ಲ, ಅಲ್ಲಿ ಮಹಾರಾಜರು ಏನಿ ರಾಷ್ಟ್ರವ್ಯ? ಮಂತ್ರಿ ಒಳಗೆ ಬಂದ ಅಂತ ಮಹಾರಾಜರು ಸಿಂಹಾಸನ ಸಮೇತ ಹತ್ತಿರಕ್ಕೆ ಬಂದ್ಬಿಟ್ರ? ಯಾರಪ್ಪ ನೀನು? ಯಾರಪ್ಪ ನೀನು? ಆಶ್ಚರ್ಯಂ ಆಶ್ಚರ್ಯಂ. ನಾನು ಯಾರು ಅಂತ ತಮಗೆ ತಿಳಿಯಿದೆ ಪ್ರಭು. ನಾನೇ ತಮ್ಮ ಸ್ವರ್ಣಪ್ರಿಯ ಸಂಸ್ಥಾನದ ಮಂತ್ರಿ. ರಾಜಕುಮಾರಿ, ಆ ಫೋಟೋದಲ್ಲಿರುವ ಮಹಾನುಭಾವ ಯಾರು? ನಮ್ ತಂದೆ. ನಿಮ್ ತಂದೆ? ಹಾಗಾದ್ರೆ ನಮ್ ಚಿಕ್ಕಪ್ಪ. ಚಂದ್ರ, ಯಾರಮ್ಮ ಈತ? ಇವನೇನು ಹುಚ್ಚ? ಈ ಜಗತ್ತಲ್ಲಿ ಯಾರು ಹುಚ್ಚರಲ್ಲ ಸೇನಾಪತಿ. ನೀವು ಹುಚ್ಚ, ನಿಮ್ಮಪ್ಪ ಹುಚ್ಚೆ. ಅಯ್ಯೋ ಮಂಕೆ, ಹೆಣ್ಣಿನ ಹುಚ್ಚು, ಮಣ್ಣಿನ ಹುಚ್ಚು, ಹಣದ ಹುಚ್ಚು, ಪಣದ ಹುಚ್ಚು, ಆಸೆ ಹುಚ್ಚು, ಮೋಸದ ಹುಚ್ಚು, ಅಧಿಕಾರ ಹುಚ್ಚು, ಹುಚ್ಚು 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 ಸತ್ತೆ. ಕೊಟ್ಬಿಡಮ್ಮ, 2-3 ದಿವಸದಿಂದ ಹೊಟ್ಟೆ ಊಟ ಇಲ್ಲ ಕಣೋ, ಮಾತಾಡೋದಕ್ಕೂ ತಾಕತ್ತಿಲ್ಲ ಕಣೋ, ಕೊಟ್ಬಿಡಮ್ಮ. ಗುರು, ಕೈ ಮುಗಿದ್ ಕೇಳ್ಕೊಳ್ತೀನಿ, ಕಾಯ್ ಕೊಟ್ಟು ಕಾಪಾಡು ಗುರು. ಗುರು ಜಗದ್ಗುರು. ಹಿಡ್ಗಾಯ
ಚೂರ್ನ ಬಾಚೋದ್ರಲ್ಲಿ ನಾವೇ ನಿಸ್ಸೀಮರು ಅನ್ಕೊಂಡಿದ್ದು. ನೀನು ನಮಗಿನ್ನ ನಿಸ್ಸೀಮ. ಇವತ್ತಿಂದ ನೀನೇ ನಮ್ ಗುರು. ಇವತ್ತಿನಿಂದ ನೀವು ನಮ್ಮ ಶಿಷ್ಯರು. ಶಿಷ್ಯರು ಶಿಷ್ಯರು ಓ ಶಿಷ್ಯರು ಶಿಷ್ಯರು ಹೌದು ಶಿಷ್ಯ ಮಕ್ಕಳೇ, ಬನ್ನಿ. ಬಲರ್ರೆ ಬಲರ್ರೆ ನಿಮ್ಮ ನುಡಿಗೆ ನಲಿಯುವೇನಿ ಗಲವ ಗಲವ ಗಲವ. ಗುರು ಗುರು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಶಿಷ್ಯ ಮಕ್ಕಳೇ ತಿನ್ನಿ ತಿನ್ನಿ. ನಿಮ್ಮ ನುಡಿಗೆ ನಲಿಯುವೇನಿ. ಸ್ವಲ್ಪ ಇವನೊಬ್ಬ ಶಿಷ್ಯ. ಗುರು ನಿಂಗೆ ಶಿಷ್ಯ ತಿಂದ್ರೆ ಗುರು ತಿಂದ ಹಾಗೆ. ಏನೋ ಇದು ನಿನ್ನ ಅವತಾರ. ಇದು ತಲೆ ಕೆಲಸ ಪ್ರಪಂಚ ಅಣ್ಣ. ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಿ ಎಲ್ಲ ಕರೆಕ್ಟ್ ಕರೆಕ್ಟ್. ನನ್ನ ಪ್ರಾರಬ್ಧ, ನಮ್ಮ ಮಾನ ಮರ್ಯಾದೆನೆಲ್ಲ ಹರಾಜಾಗ್ತಾ ಇದೆಯಲ್ಲ. ನೋಡಿ ಒಳಗೆ. ಯಾಕೆ ಹರಾಜಾಯ್ತು? ಬೆಲೆ ಕೊಟ್ರೆ ಯಾರು ಕೊಡಲ್ಲ ಅಂತಾರೆ. ತಲೆ ಹಾಕಿ ಮಾತಾಡ್ಬೇಡ. ನೋಡಿ ಬಂದ್ಬಿಟ್ಟೆಮ್ಮ. ಚೆನ್ನಾಗಿದ್ದೀನಮ್ಮ. ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಆಸೆ ಆಯ್ತು, ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಬೆಳೆದು ಬಿಟ್ಟಿದೀವಿ ಒಳ್ಳೆ ಕುಳ್ಕುಳಾಗಿ. ಮೊದಲು ಹುಚ್ಚಾಸ್ಪತ್ರೆ ಫೋನ್ ಮಾಡ್ದವ. ಇವನ್ ಸೇರ್ಸೋದಕ್ಕೆ ಇಲ್ಲ, ಈ ಐಲ್ ಪೈಲ್ ಸಾಗ ಹಾಕೋಕೆ. ನೀನೆ ಐಲು ಪೈಲು ರೈಲು, ನೀನೇ ಹೋಗು ಹುಚ್ಚಾಸ್ಪತ್ರೆಗೆ. ನಮ್ಮ ಅಣ್ಣನ್ಗೇನು ತಲೆ ಕೆಟ್ಟಿಲ್ಲ, ನಿನ್ನ ಹಾಗೆ. ನಮ್ ಗೋಪಾಲನಿಗೂ ಏನೋ ತಲೆ ಕೆಟ್ಟಿಲ್ಲ. ನಿನ್ನ ಹಾಗೆ ಗಿರ್ಜಾ, ಅವಳೇ ನಿನ್ ಜೊತೆ ಆಡೋ ಹುಡುಗಿ ಅನ್ಕೊಂಡಿಯೇನೆ? ಇಲ್ಲಣ್ಣ, ನಿನ್ ಜೊತೆ ಆಡೋ ಹುಡುಗಿ. ನೀನ್ ಸ್ವಲ್ಪ ಸುಮ್ಮನಿರಪ್ಪ. ಅವನೇ ಸುಮ್ಮನಿರ್ತಾನೆ, ನಾನು ಇರ್ಸೋವರ್ಗೆ. ಅಡಿಯ ಸರ್ಕಸ್ಗ ಹುಚ್ಚಾಸ್ಪತ್ರೆಗೆ. ಹುಚ್ಚಾಸ್ಪತ್ರೆಗೆ ಅಂತ ನೋಡಮ್ಮ. ಅವನೇ ಸೇರ್ಸ್ಬಿಡ, ಅವ್ನು ಸ್ವಲ್ಪ ತಲೆ ಕೆಟ್ಟಬಿಟ್ಟಿದೆ. ಇವತ್ತೊಂದ್ ದಿವಸ ಇರ್ಲೇಕಲ್ಲಪ್ಪ. ಈಗ ತಾನೇ ಬಂದಿದ್ದಾನೆ, ಸಾಧ್ಯ ಇಲ್ಲ. ಸಾಕ್ ಹಾಕಿದ್ರೆ ಇವನೊಂದ್ ನಿಮಿಷ ಇಟ್ಕೊಡ್ತೀವಿ ಮನೇಲಿ. ಏನ್ ಮುಖ ನೋಡ್ತಿದ್ದೀರಾ? ಹೇಳಿದ ಅರ್ಥವಾಗ್ಲೇನೆ ನಿಮ್ಗೆ? ಸರಿ ಕಣೆ, ನಡಿಯೋ ಅಂದ್ರೆ ಇಲ್ಲೇ. ಗಿರಿ 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 ಅಲ್ಲಮ್ಮ, ಅವನು ಕಿರಿ. ಎಂಟಿ ಮಾತು ಅಂದ್ರೆ ಹಲ್ಲಲ್ಲಿ ಕಿರಿ, ಈಟಿ ತಕೊಂಡು ಹಿರಿ. ಚಂದ ಅನ್ನೋದು. ಅವನು ಹೀಗೆ ಆಡಿ ಆಡಿ ಹುಚ್ಚಿನ ಹೆಚ್ಚಾಗಿ. ಅರೆ ಮೇರೆ ಶೇರೆ ಕುಡಿ ಹಾಲ್ ಕೀರು. ಏನು ಮೆಲ್ಲಿಗೆ ಹುಚ್ಚ ಹುಚ್ಚ ಅಂತ ಪರ್ಮನೆಂಟ್ ಆಗಿ ಟೈಟಲ್ ನ ಕನ್ಫರ್ಮ್ ಮಾಡಕ್ ನೋಡ್ತಾ ಇದೀಯಾ? ನನ್ನ ಮುಂಕದಿಂಡೆ ಅಂತ ತಿಳ್ಕೊಂಡ್ಬಿಟ್ಯಾ? ನೀನು ನಿನ್ ಹೆಂಡ್ರಿ ಇಬ್ರು ಸೇರ್ಕೊಂಡು ಒಳಗೆ ಮಸ್ತತ್ ಮಾಡಿ ನನ್ಗೆ ಹಸಿರು ಮದ್ದನ್ನ ಕುಡಿಸಿದ್ದು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಯಾ? ಅಯ್ಯೋ ಅಯ್ಯೋ ಅಯ್ಯೋ, ಬುದ್ಧಿ ಸರಿಯಾಗಿರೋದು ಆಡ ಮಾತಾಯ್ತು. ಸ್ವಂತ ಅಣ್ಣನ ಮೇಲೆ ಇಂಥ ಅಪಾದ ಹೊಸ ಪಾಪಿನ ಯಾರಾದ್ರೂ ಮನೇಲಿ ಇಟ್ಕೊಂಡಿರ್ತಾರ? ಮಳ್ಳಿ ಮಳ್ಳಿ ಮನ್ಸಿಗೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದು ಅಂತಿದ್ದಂತ ಅದಕ್ಕೆ 4 ಬಂದಿದ್ರೆ ಆಗ್ತಿರ್ಲಿಲ್ವಾ? ಆಸ್ತಿ ಬೇಕಾದ್ರೆ ನನ್ನೇ ಕೇಳೋದು. ಏನ್ ಗುರು, ನಿನ್ನೆಯಿಂದ ಪತ್ತೇನೆ ಇಲ್ಲ. ಮಠ ಬೇಜಾರಾಯ್ತು, ಮನೆಗೆ ಹೋಗಿದ್ದೆ. ಮನೆ ಬೇಜಾರಾಯ್ತು, ಮಠಕ್ಕೆ ಬಂದೆ. ಇನ್ನೆಲ್ಲಿ ಹೋಗ್ತೀನೋ ಗೊತ್ತಿಲ್ಲ. ನೆನೆ ನಿಮ್ಮಣ್ಣ ಪೂಜೆ ಮಾಡ್ಸಕ್ ಬಂದವನು ಅವನ್ ಪೆಟ್ಟೆ ಇಲ್ಲೇ ಮರ್ಬಿಟ್ಟು ಹೋಗಿದ್ದಾನೆ. ಓ, ಇಲ್ಲೇ ಬಿಟ್ಟು ಹೋಗಿದ್ದಾನಾ? ನಮ್ಮಣ್ಣ ಮನೇಲೆಲ್ಲ ಹುಡ್ಕಾಡ್ತಿದ್ದ. ಲೋ ಗಣಪತಿ, ಆ ಮೂಲಿ ಬಿಟ್ಟು ಪೆಟ್ಟೆ ತಗೊಂಬಾರೋ. ಏನ್ ಗುರು, ಮೆತ್ತಗೆ ಹತ್ಲ ಕಡೆ ಕಣ್ಣು ಹಾಕ್ತಿದ್ದಿ? ಮಾಯೆ ಕಣೋ ಶಿಷ್ಯ, ಮಾಯೆ ಮಾಯೆ. ಮಾಯ ಪ್ರಪಂಚವಿದೇನು ಸುಖ, ಏನು ಸುಖ ಇದು, ಏನು ಸುಖ. ಬರ್ತೀನಿ ಪೂಜಾರ್ರೆ. ರೈಲ್ವೆ ಸ್ಟೇಷನ್ ಇಲ್ಲ, ಏರ್ಪೋರ್ಟ್. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಕೆಲಸ ಎಲ್ಲ ನಾನು ನೋಡ್ಕೋತೀನಿ ಅಂತ ಬಾಸ್ ಹೇಳ್ಬಿಡು.
ಅವನು ಯಾರು ಗೊತ್ತಾ? ಯಾರು ಗುರು? ಕೋಶಾಧಿಕಾರಿ, ಸ್ವರ್ಣಪುರಿ ಕೋಶಾಧಿಕಾರಿ. ಅವನ ಕೈನಲ್ಲಿರೋ ಪೆಟ್ಟಿಗೆನಲ್ಲಿ ಏನಿದೆ ಗೊತ್ತಾ? ಹಣ ಹಣ ಹಣ. ಅದು ನಿಮ್ಗೆ ಹೆಂಗ್ ಗೊತ್ತು ಗುರು? ಅಯ್ಯೋ ಮಂಕೆ, ಅಷ್ಟು ಗೊತ್ತಾಗ್ಲಿಲ್ವೇನ್ರು ನಿಮ್ಗೆ? ನಾನೇ ಕಂಡ್ರು ಸ್ವರ್ಣಪುರಿ ಕಂತ್ರಿ. ಕಂತ್ರಿ ಮಂತ್ರಿ ಮಂತ್ರಿ. ಗುರು ನೀನು ಹೇಗೂ ಮಂತ್ರಿ ತಾನೆ. ಆ ಕೋಶಾಧಿಕಾರಿನ ಕೇಳಿ ಸ್ವಲ್ಪ ಹಣ ಇಟ್ಕೊಂಡು ಬರ್ತೀಯಾ? ಒಂದಿನ ಆದ್ರೂ ಗಡತ್ತ ಕತ್ತಿಸೋಣ. ಓಕೆ ಓಕೆ. ಯಾಕೆ? ಅಯ್ಯೋ ಮೇಕೆ ಜೋಕೆ. ನಮ್ ಗುರು ಹೋಗ್ತಾ ಇದ್ದಾನೆ, ಹೆಂಗ್ ಒದಗಿ ತಿನ್ಬಿಟ್ಟು ಬರ್ತಾನೆ ಅಂತ ನೋಡ್ತಾ ಇರೋ. ಮಂತ್ರಿ ಅಂತ ಮಂತ್ರಿ, ಇವನ್ ಕಂತ್ರಿನೇ ಕಣ. ಹಲೋ, ಏನು ಗಲಾಟೆ? ಇವನೊಂದು ಕಾರ್ ಟಾಪ್ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದ ಸರ್. ನನ್ನ ಟಾಪ್ನಲ್ಲಿ ಹೋಗಿ ನೀನ್ ಟೋಪಿ ಮೇಲೆ ಹೋಗಕ್ಕಾಗತ್ತಾ? ಸರ್ ಅನುಮಾನ ಬಂತು, ಹಾಗೇ ಬಾಯಿನಲ್ಲಿ ಬಗಳು ಫಾಲೋ ಮಾಡ್ಕೊಂಡು ಹೋದ್ವು ಸರ್. ಸರ್ ಇವನು ಯಾವ್ದೋ ಜೋಬ್ನಲ್ಲಿ ₹100 ನೋಟ್ ಹೊಡ್ಕೊಂಡು ಹೋಗ್ತಾ ಇದ್ದ ಸರ್. ಅವರವರನ್ನೇ ಅವ್ರಿಗೆ ನಂಬಿಕೆ ಇಲ್ಲ. ಇವನ್ ಯಾವ್ದೋ ಜೋಬ್ನಲ್ಲಿ ₹100 ಹೊಡ್ಕೊಂಡು ಹೋಗ್ತಾ ಇದ್ದಂತೆ. ಮುಚ್ಚಬಾಯ್ ಸರ್. ಹಿಂದಿಂದೇನೆ ಹೋಗಿ ಅಂತ ಹೇಳ್ಕೊಂಡ್ಬಿಟ್ಟು ಸರ್. ನಾನು ನೋಟ್ ನಿಂತಿದೆ ಸರ್. ಸುಮ್ಮನೆ ಎಲ್ಲಿ ನೋಟಲ್ಲಿ ತಂದುಬಿಟ್ಟಿದ್ದೀನಿ ಸರ್. ಹುಡುಗಾಟ ತಂದುಬಿಟ್ಟಿದ್ದೀನಿ ತಗೊಳ್ಳಿ. ಅದೇ ಮತ್ತೆ ಇದಲ್ಲ, ಇದು ಗೊತ್ತಾಗುತ್ತೆ ಸರ್. ನೀನು ಮೆಂಟಲ್ ಹಾಸ್ಪಿಟಲ್ ತಪ್ಪಿಸ್ಕೊಂಡು ಬಂದವನಲ್ಲ? ಮಕ್ಕಳನ್ನ ನೋಡ್ತಾ ಇದ್ಯಾ? ನಿನ್ನೆ ಕೇಳ್ತಾ ಇರೋದು ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬರ್ಲಿಲ್ಲ ನೀನು? ನಿನ್ನ ಕೇಳ್ತಾ ಇರೋದು ಕಾಟಯ್ಯ. ಅವ್ನು ಲಾಕಪ್ ಹಾಕು. ಮೊಟಯ್ಯ ನೀನು ಪಾಸ್ಬುಕ್ ಕೇಳ್ಕೊಂಬ. ಅಯ್ಯೋ ಲಾಕಪ್ ಕೇಳ್ಕೊಂಬ. ಒಂದು ಕಾಟ ಒಂದು ಮೋಟ. ಇವನು ಮಾತಾಡ್ತಾ ಇದ್ರೆ ಕಪ್ಪೆ ಒಡ್ರು ಗುಟ್ಟ ಹೇಳ್ತಾನೆ. ಆಚೆ ಮೋಟ್ ಬರ್ಕೆ ಲೇ ಮೊಣಕಲ್ ಬೆಂಡೆಕಾಯಿ ತಗಿರಲ್ಲ. ನೀ ಸುಮ್ಮನಿರ್ತೀಯಲ್ಲ, ನಿನ್ನ ನಾಲ್ಗೆನ ಕತ್ತರಿಸಿ ಕೈ ಕೊಟ್ಬಿಡ್ತೀನಿ. ಏನಂತೆ? ನಿನ್ನ ನಾಲ್ಗೆನ ಕತ್ತರಿಸಿ ಕೈ ಕೊಟ್ಬಿಡ್ತೀನಿ ಅಂತೆ. ನಾಲ್ಗೆನ ಕತ್ತರಿಸಿ ಕೈ ಕೊಟ್ಬಿಡ್ತೀಯ? ಹೌದು. ಆಚಾರವಿಲ್ಲದ ನಾಲಿಗೆ, ನಿನ್ನ ನಿಜ ಬುದ್ಧಿಯ ಬಿಡು ನಾಲಿಗೆ. ಪುರಂದರದಾಸರು ಹೇಳಿದಾರ ಕಣ ಹಾಗಂತಲ್ಲ. ಏನ್ ಸರ್ ನೀವೇ ಒಳಗೆ ಅಂತೇಳಿ ಹೊರಗಡೆ ಕಳ್ಸೋದು ಹೇಳ್ತಿದ್ದಾರೆ. ನಾನೇ ಹೇಳಿದ್ದೀನಿ, ಬಿಟ್ಬಿಡು. ಯೋಚನೆ ಮಾಡಿ ನೋಡಿ ಹೇಳಿ ಸರ್. ಹೇಳಸ್ ಮಾಡಯ್ಯ. ಜಯ ಮಂಗಳ ಶ್ರೀಮಂತ ಕಾಟಯ್ಯ. ಎಸ್ ಸರ್. ಈ ನೋಟ್ನ ಲ್ಯಾಬ್ ಟೆಸ್ಟ್ ಕಳಿಸು. ಆಗ್ಲಿ ಸರ್. ಆ ಗೆಟ್ಕಣ್ಣಲ್ಲಿ ಪಾರಿವಾಳ ಬರುತ್ತೆ ಅಂತ ಹೇಳಿದ್ನಲ್ಲ, ಎಲ್ಲಿ ಒಂದು ಕಾಣ್ತಾನೆ ಇಲ್ಲ. ಫಾಲೋ ಮೀ, ಫಾಲೋ ಮೀ. ಪಾರಿವಾಳಗಳನ್ನ ಇದರಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಗುಟ್ರೂಮ್, ಗುಟ್ರೂಮ್, ಗುಟ್ರೂಮ್.
ಬರೀ ಖಾಲಿ ಕಾಗ್ದನ ಇದೇ ನನ್ನ ಪಾರ್ವಾಳ ಅಂತ ಹೇಳಿದ್ದು ಆ? ಹ್ಮ್